ಹಾಯ್ ಗಾಯ್ಸ್, ಟೈಮ್ 9 ಗಂಟೆ. ಮಾರ್ಕೆಟ್ ಇವಾಗ ಓಪನ್ ಆಗುತ್ತೆ. ಸೊ ನಾನು ಊರಿಗೆ ಹೋಗಿದ್ದೆ, ಇವಾಗ ಬಂದೆ. ಈಗ ಒಂದು ಸೆಟಪ್ ಮಾಡಿ ನೀಟಾಗಿ ಕೂತ್ಕೊಳ್ಳೋಣ. ಇವತ್ತೇನಾಗುತ್ತೆ ಟ್ರೇಡ್ ನೋಡೋಣ. ಬ್ಯಾಲೆನ್ಸ್ ಲೋ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆ್ಯಡೆಡ್, ನೋಡೋಣ ಇವತ್ತೇನಾಗುತ್ತೆ ಟ್ರೇಡ್ ಅಂತ. ಒಂದು ಎಂಟ್ರಿ ತೊಗೊಂಡಿದ್ದೀನಿ ಪಿ ಸೈಡು. ಸೊ ಸಿಂಪಲ್ ಬ್ರೇಕ್ಔಟ್ ಅನಾಲಿಸಿಸ್ಸು, ಬಟ್ ಇದು ಬ್ರೇಕ್ಔಟ್ ಆಗಿಲ್ಲ ಈ ಕ್ಯಾಂಡಲ್ಲು. ಸೊ ಇಲ್ಲಿ ಸಪೋರ್ಟ್ ಇದೆ 0.5 0.618 ಫಿಬ್ಬಲ್ಲಿ. ಸೊ ಆ ಸಪೋರ್ಟ್ಗೋಸ್ಕರ ನಾನು ತೊಗೊಂಡಿದ್ದೀನಿ. ಎಸ್ ಎಲ್ ಬಂದ್ಬಿಟ್ಟು 6.7 ಪಾಯಿಂಟ್ಸ್ ಅಲ್ವಾ, ವರ್ತ್ ಇಟ್ ಇರುತ್ತೆ ಅಂತ. ಇಷ್ಟೇ ಎಸ್ ಎಲ್. 200 ರುಪೀಸ್ ಲಾಸಲ್ಲಿದೆ. ಓ ಶಿಟ್, ಹೂಜ್ ಬುಲ್ಲಿಶ್ ಇದೆ. 3 ಸೆಕೆಂಡ್ಸ್ ಎಸ್ ಎಲ್ ಹೊಡೆದು ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಲಾಸ್, ಟೇಕ್ ದ ಲಾಸ್. ಬಿ ಹ್ಯಾಪಿ, ನೋ ಬಿ ಪಿ, ಓನ್ಲಿ ಬಿಂದಾಸ್. ಒಂದು ಎಸ್ ಎಲ್ ಹೊಡೀತು, 2 ಎಸ್ ಎಲ್ ಹೊಡೀತು. 44 ರುಪೀಸ್, 744 ರುಪೀಸ್, 1 ಟ್ರೇಡ್ ಲಾಸ್. ಎಲ್ಲನೂ ಕಷ್ಟನೇ ಕಣ. ಇನ್ನೊಂದು ಎಂಟ್ರಿ ತೊಗೊಂಡೆ. ಹೌದಲ್ಲ, ರಿಸ್ಕ್ ತೊಗೊಂಡ್ಬಿಡ್ಬೇಕು. ನಾನು ಅದಕ್ಕೆ ತಾನೇ ನಮ್ಮ ಹುಡುಗ ಬೇರೆ ಫೋನ್ ಮಾಡ್ಬಿಟ್ಟು ಕೆಲಸ ಬಿಡಬೇಕು ಕಣೋ, ಆ ಥರ ಐತೆ ಸಿಚುವೇಶನ್ನು, ನಿನ್ಗೋಸ್ಕರ ವೆಯ್ಟಿಂಗ್ ಅಂದ. ನಾನು ನೋಡಿದ್ರೆ ಇನ್ನು ಮಾರ್ಕೆಟಲ್ಲಿ ಸೈಕಲ್ ಹೊಡ್ಕೊಂಡು ಕೂತಿದ್ದೀನಿ. ಬೈಕ್ ಎತ್ಕೊಂಡು ಹೋಯ್ತಾ ಇರ್ಬೇಕು ಗುರು. ಲಾಸ್ಟ್ ಎಂಟ್ರಿ, ಮಾರ್ಕೆಟ್ ಪ್ರಾಫಿಟ್ ಆರ್ ಲಾಸ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗೋದು. ನಾವು ಸಿಸ್ಟಮ್ಯಾಟಿಕಾಗಿ ಕಲಿಯಲ್ಲ ನೋಡು, ಅದು ನಾವು ಮಾಡೋ ರಾಂಗು. ಕಮ್ಮಿ ಎಸ್ ಎಲ್ಗಳೇ ಮ್ಯಾಟ್ರು, ಎಸ್ ಎಲ್ದಲ್ಲ. ಓಕೆ, ಮಾರ್ಕೆಟ್ ಬೀಳ್ತಾ ಇಲ್ಲ. ಮಾರ್ಕೆಟ್ ಮಧ್ಯಾಹ್ನ ಮೇಲೆ ಬೀಳುತ್ತಾ? ರಾಂಗ್ 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 ರಾಂಗ್. ಸಿ ಸೈಡ್ ತಗೊಂಡಿದ್ದೀರಾ, ಪ್ರಾಫಿಟ್ ಹೋಗೋರು ಸ್ಟಿಲ್. ಯಾವುದೇ ಕಾರಣಕ್ಕೂ ಎಸ್ ಎಲ್ನ ಆಲ್ಟ್ರ್ ಮಾಡಬಾರ್ದು. ಆಲ್ ಈಸ್ ವೆಲ್. ಮಾರ್ಕೆಟ್ ನೆಗೆಟಿವ್ ಇರಲಿ ಗುರು, ಇಂಡಿಯನ್ ಮಾರ್ಕೆಟ್ ಪಾಸಿಟಿವ್ ಇರುತ್ತೆ. ಹೇಳೋ ಹೇಳೋ. ಹಾ, ಏ ಮಾಡ್ತೀನಿ ರಮಚಲ, ಕಳಿಸ್ತೀನಿ ಆಯ್ತು. ಅಯ್ಯೋ ಕಳಿಸ್ತೀನಿ ಮಾರಾಯ. ಇಲ್ಲ ಇಲ್ಲ, ಇನ್ನೂ ರೆಡಿ ಆಗ್ಬೇಕು. ಹೌದು. ಏನ್ ಸಮಾಚಾರ? ಸರಿ, ಸ್ಕ್ಯಾನರ್ ಕಳ್ಸಂಗಾರ, ಅವ್ರದ್ದು ಸ್ಕ್ಯಾನರ್ ಡೈರೆಕ್ಟೇ ಮಾಡ್ತೀನಿ. ಬುಲ್ಲಿಶು ಯಪ್ಪ, ಸುಮ್ಮನೆ ಬುಲ್ಲಿಶ್ ತಗೊಂಡ್ಬಿಡ್ಬೇಕಿತ್ತು. 470. ಬಿಸಿಲು ಹೊಡಿತಾ ಇರೋದು ನಜ್ಜಿ, ಹಕ್ಕೊಂಡು ಹೊಡಿತಾನೆ ಇದೆ. ಸದ್ಯ ಹೋಗೋದಕ್ಕೆ ಪೆಟ್ರೋಲ್ ಏನೋ ಸ್ವಲ್ಪ ಉಳಿತಾಯ ನೋಡ್ತಾ ಇದ್ದೀನಿ. ಎಲ್ಲಪ್ಪ ಹಳೆ ಗಾಡಿ ಬಿಟ್ರೆ ಅದಕ್ಕೆ ವಾಪಸ್ ಏಕೆ?
ಹ್ಮ್. ಪರವಾಗಿಲ್ಲ ತಗೊಂಡಿದ್ದಕ್ಕೆ ಇದೆ ಪರವಾಗಿಲ್ಲ ಅಂತ ಹೆಂಗೋ ಸರಿ ಹೋಯ್ತು ಅಂತ ಅವರು ಜನ ಸಾವಿರ ಹೇಳಿ ತಲೆ ಕಟ್ಸ್ಕೊಂಬಾರದು. ಯಾವಾಗ ಗುರು ಸೆಟ್ಲ್ ಆಗೋದು? ಓವರ್ ಟ್ರೇಡ್ ಜಾಸ್ತಿ. 1,00,000 ಲಾಸು ಇದ್ದಾರೆ. ಸರಿ ಆಯ್ತು. ಇರಿ ಎತ್ಕೊಂಡೋಗಿ ಕೊಡ್ತೀನಿ, ಹಾ? ಎತ್ಕೊಂಡೋಗಿ ಕೊಡ್ತೀನಿ ಇರಿ. ಪರವಾಗಿಲ್ಲ ಬಿಡಿ, ವಾಶ್ರೂಮ್ ಅಲ್ಲಿ ಇದ್ರೆ. ಹಾ, ಬಂತ ಕೋಳಿ ಮರಿ ವಾಯ್ಸು. ಹುಷಾರ್ ಪಂಡ. ಹುಷಾರ್ ಬಂದ್ರೆ ಬಾಯ್ ಲವ್ ಯು. ಲವ್ ಯು ಟು, ಬಾಯ್. ಬಾಯ್. ತಿಂಡಿ ಮಾಡ್ದಾ? ಇಲ್ಲ ತಿಂಡಿ ಮಾಡ್ಸಿ ಫಸ್ಟ್. ಸರಿ ಸರಿ ಪಂಡ. ಟೇಕ್ ಪಾಪ, ಬಾಯ್. ಬಾಯ್ ಬಾಯ್ ಬಾಯ್. ಏನ್ ಇವ್ನು ಬರೀ ಲಾಸಲ್ಲೇ ಬುಕ್ ಮಾಡ್ತಾವನೆಲ್ಲ. ಹೋಗ್ಲಿ ಬಾರ. ಹೆಂಗ್ ಹೋಗ್ತೈತ್ ನೋಡಲು. ಮತ್ತೆ ಮೇಲೆ ಹೋಯ್ತಾಯ್ತಾ? ನಾನೊಂದು ಸಿ ತಗೊಂಡಿದ್ದೆ, ಟ್ರಿಗರ್ ಆಗಿಲ್ಲ ನೋಡಿ. ಇವಾಗ ಟಾರ್ಗೆಟ್ ಆಗೋದು ಬಡ್ಡಿ ಹೋಗುತ್ತೆ. ಬಂತು ಪ್ರಾಫಿಟ್ ಬಂತು ಬೈ. ವೇಸ್ಟ್. ಹಾಯ್, ಇವತ್ತು ನಂದು ಲಾಸ್ ಆಗಿದ್ದು ಬಂದ್ಬಿಟ್ಟು 4,200 rupees. ಏನೋ ಎಲ್ಲರೂ ವ್ಲಾಗರ್ ಆಗ್ಬಿಟ್ಟವ್ರಲ್ಲ. ಎಲ್ಲಾರು ಬ್ಲಾಗರ್ ಆಗಿಲ್ಲ, ಬ್ಲಾಗರ್ ಆಗಿರೋರು ನೋಡ್ತಾ ಇದೀವಿ ಅಷ್ಟೇ. ಬೇರೆ ಕಬ್ಬಿಣದ ಯಾವುದೇ ಐಟಮು ಅಲ್ಲ, ಜಸ್ಟ್ ಒಂದು ಮುಳ್ಳು ತೆಗೆದು ತೋರಿಸ್ತಾ ಇದೀವಿ. ನಮ್ಗೇನ್ ಕಡಿಮೆ ಮಾಡಿ, ನಮ್ಗೇನಿಲ್ಲ, ಸೂಪ್ ಇಲ್ಲ. ಶಾರ್ಟ್ ಹೋಲ್ಡ್ ಮಾಡ್ಲಾ ಗೊತ್ತಾಗ್ತಲ್ಲ ಗುರು. ಸೊ ಇಲ್ಲಿ ನನ್ನ ಟಾರ್ಗೆಟ್ ಇಟ್ಟಾದ ತಕ್ಷಣ ನಂದು ಎಕ್ಸಿಟ್ ಆಗುತ್ತೆ. ಯಪ್ಪ ಎಕ್ಸಿಟ್ ಆಗುತ್ತೆ ಗುರು. ಮತ್ತೊಂದು 1,000 ಗೌನ್ ಆಗಿದೆ. ಜನರಿಂದ ಮತ್ತೆ 650 ಬಂದಿದೆ. ಮತ್ತೆ 2,000 ಮೇಲೆ ಹೋಗುತ್ತೆ ಅಂತ ಒಂದು ನಂಬಿಕೆ ಇರ್ತದೆ. ಅದಕ್ಕೂ ಹಾಕು, ಕೆಳಗ್ ಬೀಳುತ್ತೆ ಅನ್ನೋದಕ್ಕೂ ಹಾಕು, ಎರಡಕ್ಕೂ ಯಾಕೆ ಪ್ರಾಫಿಟ್ ಬರ್ತದೆ ಎತ್ಕೋ. ಚೆಂದ ಜೀವನ ರಿಕವರಿ ಆಗಿ ಪಾಸಿಟಿವ್ ಬಂದೈತೆ. ಎಕ್ಸಿಟ್ ಆಗ್ಲಾ ಹಿಂಗೆ ಮಾಡು. ಎಕ್ಸಿಟ್ ಆಗ್ಬಿಟ್ಟೆ. 22 seconds, 19 seconds. ಫಾಸ್ಟ್ ಅಂಡ್ ಫ್ಯೂರಿಯಸ್ ತರ ಐತೆ. 14 seconds, 12, 10, 9, 8, 6, 5, 4, 3, 2, 1. ಎಕ್ಸಿಟೆಡ್. ಅದು ಎಕ್ಸಿಟ್ ಆಗ್ತದ ಮುಂಚೆ ಎಕ್ಸಿಟ್ ಆಗುತ್ತೆ. ಸೊ ಟಾರ್ಗೆಟ್ ಹಿಟ್ ಆಗಿದೆ. ಸೊ ನಾನು ಬಂದ್ಬಿಟ್ಟು 4,200 ರೂಪಾಯಿ ಲಾಸಲ್ಲಿದ್ದೆ. ಅದು ಫಸ್ಟು 1 ಲಾಟ್ ತೊಗೊಂಡೆ, ಆಮೇಲೆ 2 ಲಾಟ್ ತೊಗೊಂಡೆ, ಆಮೇಲೆ 3 ಲಾಟ್ ತೊಗೊಂಡೆ. SL ಎಲ್ಲ ಹಿಟ್ ಆಗಿರೋದು ನೋಡಿ, ನೀವು ಇಲ್ಲೇ ನೋಡ್ಬೋದು. ಸ್ಮಾಲ್ SL ಬಟ್ ಹ್ಯೂಜ್ ಲಾಟ್ಸ್ ಇತ್ತು. ಓಕೆ, ಸೊ ಲಾಸ್ಟಲ್ಲಿ ಇಲ್ಲೊಂದು ಟ್ರೇಡ್ ತೊಗೊಂಡೆ. ಇದೊಂದೇ ಆ್ಯಕ್ಚುಲಿ ಟ್ರೇಡ್ ನನಗೆ ಟ್ರಿಗರ್ ಆಗಿತ್ತು. ಬಟ್ ಏನಂದರೆ ನಾನು ಬೇಗ ಟ್ರೆಂಡ್ ಬೇರಿಶ್ ಅಲ್ವಾ, ಸೊ ಇಲ್ಲಿಂದಾನೆ ಹೋಗುತ್ತೆ ಅನ್ಕೊಂಡು ತೊಗೊಂಡೆ. ಫುಲ್ SL ಹಿಟ್ ಆಯಿತು. ಇದೊಂದು ಟ್ರೇಡ್ ತೊಗೊಂಡೆ. ಟಾರ್ಗೆಟ್ ಬಂದ್ಬಿಟ್ಟು ಇಲ್ಲೊಂದು ಎಕ್ಸಿಟ್ ಆಗಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಎಕ್ಸಿಟ್ ಆಗಿದ್ದೀನಿ. ಈ ಕ್ಯಾಂಡಲಲ್ಲಿ ಎಕ್ಸಿಟ್ ಆಗಿದ್ದೀನಿ. ಮತ್ತು ಮಾರ್ಕೆಟ್ ಇನ್ನು ಮೇಲೆ ಹೋಗ್ತಿದೆ. ಸೊ ನಾನಿನ್ನು ವೆಯ್ಟ್ ಮಾಡಿದರೆ ಒಳ್ಳೆ ಪ್ರಾಫಿಟ್ ಬಂದಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಟಾರ್ಗೆಟ್ ಹಿಟ್ ಆಯ್ತಾ, ಎಕ್ಸಿಟ್ ಆಗ್ತಾ ಇರುತ್ತೆ. ಇದು ಬಂದ್ಬಿಟ್ಟು ಅಲ್ಟಿಮೇಟ್ ಟಾರ್ಗೆಟ್ ಇದು ತೊಗೊಳ್ಬೇಕಾಗಿತ್ತು. ಬಟ್ ನಾನು ಇಲ್ಲೇ ಎಲ್ಲ ಎಕ್ಸಿಟ್ ಮಾಡಿಕೊಂಡೆ ಡ್ಯೂ ಟು ಹ್ಯೂಜ್ ಲಾಸ್ ಆಗಿರೋದಕ್ಕೆ. ಓಕೆ, ಸೊ ಮಾರ್ಕೆಟ್ ಎಷ್ಟು ಏನು ಬೂಸ್ಟ್ ಆಗ್ತೈತೆ ನೋಡು ಇಲ್ಲಿ. ಬಿಡ. ಸೊ ಇಲ್ಲಿವರೆಗೂ ಬಿಟ್ಟಿದ್ದೀರಾ, ಹ್ಯೂಜ್ ಪ್ರಾಫಿಟ್ ಬಂದಿರ ಅನ್ಸುತ್ತೆ. ಒಂದು ಕ್ಯಾಂಡಲ್ ವೆಯ್ಟ್ ಮಾಡೋಕ್ಕಾಗಿಲ್ಲ. ರಿವರ್ಸಲ್ ಆಗೋ ಚಾನ್ಸಸ್ ಇದೆ ಅನ್ಬೇಕು. ನಾನು ಓವರಾಲ್ 4,000 ಅಲ್ಲಿ ನಾನೆಲ್ಲ ಲಾಸ್ ರಿಕವರಿ ಮಾಡ್ಕೊಂಡು 1,000 ರೂಪೀಸ್ ಪ್ರಾಫಿಟ್ ತೊಗೊಂಡಿದ್ದೀನಿ. ಬಟ್ ನಾನೇನಾದ್ರು ಲಾಟ್ಸ್ ತೊಗೊಂಡಿದ್ದೀನಿ, ಇದೆಲ್ಲ ತೊಗೊಬಾರ್ದು. ಆ್ಯಂಡ್ ಹ್ಯೂಜ್ ಜಾಸ್ತಿ ಟ್ರೇಡ್ ತೊಗೊಂಡಿದ್ದೀನಿ, ಓವರ್ ಟ್ರೇಡ್ ಈ ಥರ ಎಲ್ಲ ತೊಗೊಬಾರ್ದು.
ಹೋಗೋಣ ಹೋಗ್ತಿರ್ತದೆಯಲ್ಲ. ಸಿಲ್ವರ್ ಹೋಲ್ಡಿಂಗಲ್ಲಿದೆ -2000 ರುಪೀಸಲ್ಲಿದೆ. ಈಗ ಟುಡೇಸ್ ಬಂದಿದ್ರಿ ಇದೊಂದು ಟಫೆಸ್ಟ್ ಸಬ್ಜೆಕ್ಟು ಆಯಿತಾ. ಈ ಸಬ್ಜೆಕ್ಟ್ನ ಕಲ್ತ್ಕೊಂಡ್ಬಿಟ್ರೆ ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಇದು ಬೇರೆ ಕಟ್ ಮಾಡೋಕ್ಕಾಗಲ್ಲ.